ಮೇಲೆ ಇರುವಂತಹ ಕೆಲಸದ ಜನರಿಗೆ ಸಾರ್ವಭೌಮ ಸಮಾಜವಾದಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಮಹಾಪುರುಷರ ಜಯಂತಿಯನ್ನು ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ನೋಡಿ. ಅಮೆರಿಕ ಹೇಳ್ತಾರೆ ವರ್ಲ್ಡ್ ಮ್ಯಾನೇಜ್ ಡೇ ಅಂತ ಮಾಡ್ತಾರೆ, ಹಾಸ್ಪಿಟಲ್ ವಿದ್ಯಾಲಯ ವರ್ಲ್ಡ್ ಚಿಲ್ಡ್ರನ್ಸ್ ಡೇ ಅಂತ ಮಾಡ್ತಾರೆ. ನೀವು ನಮ್ಮನ್ನು ಸೋಲಿಸಬಹುದು, ಆದರೆ ನಾವು ಸೋಲೊಪ್ಪಿಕೊಳ್ಳುವುದಿಲ್ಲ. ಇದು ಅಂಬೇಡ್ಕರ್ ಸಿದ್ಧಾಂತ. ನೀವು ಇತ್ತು ಅಂದ್ರೆ ಸಮಾಜದಲ್ಲಿ ಎಷ್ಟೇ ಅಂಗೋಡುಗಳು ಬಂದರೂ ಕೂಡ ಎಲ್ಲವನ್ನು ಕೂಡ ಎನ್ನುವ ಶಕ್ತಿ ನಮ್ಮಲ್ಲಿದೆ ಅನ್ನೋ ಮಾತನ್ನ ಅಂಬೇಡ್ಕರ್ ಅವರು ಸಾರ್ತಾರೆ. ಮಹತ್ವ ಬಹಳ ಜನ ಗೊತ್ತಿಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಆ ಒಂದು ತಾಯಿ ಗರ್ಭವತಿ ಆದಾಗ ಆ ಹೆರಿಗೆ ರಜೆಯನ್ನ ಪಡ್ಕೊಳ್ಳಿಕ್ಕೆ ಆ ಸಂವಿಧಾನ ಅವಕಾಶ ಮಾಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗೆಯೇ ಕಾರ್ಮಿಕರಿಗಾಗಿ ಒಂದು ಆಗ್ತಂದ್ರು ಸಮಯ. ಇವತ್ತು ಹಿಂದೆ ನಮ್ಮನ್ನ 24 ಗಂಟೆ ತಿಳಿಸ್ಕೊಳ್ತಾ ಇದ್ರು, ಅದನ್ನ 8 ಗಂಟೆ ಮಾಡಿ 3 ಪಾಳಿಗಳಲ್ಲಿ ಕೆಲಸ ಮಾಡಿದ್ದೇನೆ ಅಂಬೇಡ್ಕರ್. ಒಂದು ಹೇಳ್ತೇನೆ, ಇವತ್ತು ಬಹುಶಃ ಅವರು ಕಡೆಗಳಲ್ಲಿ ನನ್ನ ಜವಾಬ್ದಾರಿ ತಿಳ್ಕೊಂಡು ಸಂವಿಧಾನವನ್ನ ಬರೀಲೇಬೇಕು ಅಂತೇಳಿ ಕೂತು ಊಟ ತಿಂಡಿಯನ್ನ ಲೆಕ್ಕಿಸದೆ ಆರೋಗ್ಯ ಗಮನ ಸಂವಿಧಾನ. ಬಹುಶಃ ಅವರವತ್ತು ಎಷ್ಟು ಹೊಡಿದಿದ್ರೆ ನಮ್ಮೊಟ್ಟಿಗೆ ಇನ್ನ 16 ವರ್ಷ ಬದುಕ್ತಾ ಇದ್ದೀವಿ. ಆದರೆ ಏನಪ್ಪ ತೋರಿಸುತ್ತೆ ಅಂದ್ರೆ ಅವರ ಬದ್ಧತೆ, ಶಿಸ್ತು, ಸಂಯಮ ಏನಾದ್ರೂ ಕೂಡ ಹುಟ್ಟಿದ್ದೇನೆ ಈ ಒಂದು ದೇಶಕ್ಕಾಗಿ, ಬಡವರಿಗಾಗಿ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಛಲ ಅವರಲ್ಲಿ. ಅಂತ ಚಳಿಗಾರ ನೋಡಿ, ಬಹಳ ಜನ ನಮ್ಮಲ್ಲಿ ತೊಂದರೆಗೊಂಡಿದ್ದಾರೆ. ರಿಸರ್ವೇಶನ್ ಅಂದ್ರೆ ಬಿಡ SC ST. ನಮ್ಮಲ್ಲಿ ಬಹಳಷ್ಟು ಜನ ಅಭಿಪ್ರಾಯ ಅಂದ್ರೆ ಬಹಳ ಸಮುದಾಯಗಳಿಗೆ ಅಂಬೇಡ್ಕರ್ ಬಿಡ SC ಮಾಡೋದು ಮಾಡೋದೇ. ಆದರೆ ಬಹಳ ಜನಗಳ ಹರಿವಿಲ್ಲ. ಇವತ್ತು ನೋಡಿ, ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಮಾಡಿದ್ದೇವೆ. ಆ ಮೀಸಲಾತಿಯನ್ನ ಸಂವಿಧಾನ ಆಧಾರದಲ್ಲೇ ಮಾಡಿರ್ತಕ್ಕಂಥದ್ದು. ಅದ್ಯಾವಾಗ ಸಿಗುತ್ತೆ? ಪರಿಶಿಷ್ಟ ಜಾತಿಯವರಿಗೆ ಅಂದ್ರೆ ಆದಿ ಕರ್ನಾಟಕ ಮತ್ತು ಮಾದಿ ಸಮುದಾಯ, ಬೋವಿ ಸಮುದಾಯ, ಕೊರ್ಚ ಸಮುದಾಯ ಇವು ಎಲ್ಲ ಬಳಸಿರ್ತಕ್ಕಂಥದ್ದು 15%. ಹಾಗೆಯೇ ಪರಿಶಿಷ್ಟ ಪಂಗಡ, ವಾಲ್ಮೀಕಿ, ನಾಯಕ ಸಮುದಾಯಕ್ಕೆ ಸಮ ಸಿಗುತ್ತೆ -3.5% ಅವರಿಗೆ ಸಿಗ್ತದೆ. ಆಮೇಲೆ ಪ್ರವರ್ಗ 1 PCMA ಯಾವ್ದಪ್ಪ? ಉಪ್ಪಾರ, ಗೊಲ್ಲ, ಪಿಂಜಾರ ಅವರು ಕೂಡ ಇವತ್ತು 4% ಸಿಗ್ತದೆ. ಅವರೇ ಪ್ರವರ್ಗ 2 ಇದ್ಯಾವುದಪ್ಪ? ಕುರುಬ, ಬೆಸ್ತ, ಬಲುಚಿಗ ಇವರಿಗೆಲ್ಲ ಕೂಡ ಇವತ್ತು ಇವರಿಗೂ ಕೂಡ 15% ಸಿಗ್ತದೆ. ಪ್ರವರ್ಗ 2B ಮುಸ್ಲಿಂ ಮತ್ತು ಅನೇಕ ಒಳಪಂಗಡಗಳು ಅವರು ಕೂಡ ಇವತ್ತು 4% ಸಿಗ್ತದೆ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ವೀರಶೈವ, ಲಿಂಗಾಯತ ಇತರ ಜಾತಿಗಳವರಿಗೆ 5%. ಲಿಂಗಾಯತರಿಗೆ ಅಂಬೇಡ್ಕರ್ ಮಾಡಿದ ಮಾತಿಲ್ಲ, ಅವ್ರಿಗೂ ಮಾಡಿದ್ದಾರೆ. ಅದಕ್ಕೆ ಇವತ್ತು ವೀರಶೈವರಿಗೆ, ಲಿಂಗಾಯತರಿಗೆ, ಅದರ ಉಪಜಾತಿಗಳಿಗೆ ಇವತ್ತು 5% ಸಿಗ್ತಾ ಇದೆ. ಹಾಗೆಯೇ ನಮ್ಮ ಪ್ರವರ್ಗ 3A ಒಕ್ಕಲಿಗರು, ಗೌಡ, ಕಾಪು, ರೆಡ್ಡಿ ಇವರೆಲ್ಲರೂ ಕೂಡ ಇವತ್ತು 4% ಸಿಗ್ತಾ ಇದೆ. ಆಮೇಲೆ ಬ್ರಾಹ್ಮಣರು ಕೂಡ 6 ವಯಸ್ಸರಿಗೆ, ಬ್ರಾಹ್ಮಣರಿಗೆ, ಮದುವೆಯರಿಗೆ, ಜೈನರು ಕೂಡ ಇವತ್ತು ನಾವು 10% ಸಿಗ್ತಾ ಇದೆ. ಯಾವ ಜಾತಿ ನಮಗೆ ಬಿಟ್ಟಿದ್ದಾರೆ? ಇವತ್ತು ಈ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಜಾತಿ ಕೂಡ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವರು ಅಂಬೇಡ್ಕರ್ ಅವರು. ಇವತ್ತು ಆ ನಿಟ್ಟಿನಲ್ಲಿ ನಾನಿವತ್ತು ಮನವಿ ಮಾಡಿದೆ, ಜಾತಿ ಒಂದು ಕುಲಕ್ಕಲ್ಲ, ಸರ್ವ ಜನ
ಅಂಬೇಡ್ಕರ್ ಸಂವಿಧಾನವನ್ನ ಪುಟ ಮಾಡಿದ್ದಾರೆ. ನೀವೆಲ್ಲ ಬಂದು, ಎಲ್ಲ ಸಮುದಾಯಗಳು ಬಂದು ಅಂಬೇಡ್ಕರ್ ಜಯಂತಿಯನ್ನು ಮಾಡಿದಾಗ ಮಾತ್ರ ನಾವು ಅವ್ರಿಗೆ ಗೌರವ ಕೊಟ್ಟ ಅಂತ ಹೇಳಿ ನಾನು ಎಲ್ಲ ಸಮುದಾಯಗಳನ್ನು ಮನವಿ ಮಾಡಿದೆ. ಅದರ ಪ್ರತಿಭಾವಾಗಿ ಇವತ್ತು ನೋಡಿ ಒಕ್ಕಲಿಗ ಸಮಾಜ ವಿಶೇಷ ಯೂನಿಫಾರ್ಮ್ ಜೊತೆಗೆ 3 ಲಕ್ಷ ರೂಪಾಯಿಗಳ ಸದಾ ಖರ್ಚು ಮಾಡಿ ಒಂದು ಟ್ಯಾಬ್ ಲೋಡ್ ಮಾಡಿಕೊಂಡು ಭಾಗವಹಿಸಿದ್ದಾರೆ. ಕುರುಬ ಸಮಾಜ ಭಾಗವಹಿಸಿದ್ದಾರೆ, ಯಾದವ್ ಸಮಾಜ ಭಾಗವಹಿಸಿದ್ದಾರೆ, ನಮ್ಮಲ್ಲಿ ಒಳಪಂಗಡಗಳು ಬೋವಿ ಸಮಾಜ ಆಗ್ಬೋದು ಅದೆಲ್ಲ ಕೂಡ ಭಾಗವಹಿಸಿದ್ದಾರೆ. ಅದರೊಟ್ಟಿಗೆ ಇವತ್ತು ನೋಡಿ ರೆಡ್ಡಿ ಸಮಾಜ ಭಾಗವಹಿಸಿದ್ದಾರೆ, ಎಲ್ಲ ಸಂಸದರು ಭಾಗವಹಿಸಿದ್ದಾರೆ. ಇದಲ್ವಾ ಅಂಬೇಡ್ಕರ್ ಗೌರವ. ನಾವು ಅಂಬೇಡ್ಕರ್ ಅವರು ಯಾವ ಜಾತಿಯವ್ರಿಗೆ ಅನ್ಯಾಯ ಮಾಡಿಲ್ಲ, ಎಲ್ಲಾ ಜಾತಿಯವರು ಒಳ್ಳೆಯವರು ಇರ್ತಾರೆ. ಆ ಕೆಳಜಾತಿಯವರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥವ್ರು ನಾವೇ ಅಲ್ವಾ? ಹಾಗಾಗಿ ನಾನಿವತ್ತು ಭರವಸೆ ಕೊಡ್ತೇನೆ, ನಾವೆಲ್ಲ ಕೂಡ ಹೇಗೆ ಈ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವೋ ಮುಂದೆ ಹಾಗೆ ಇರೋಣ. ಅನಗತ್ಯವಾಗಿ ತಮಗೆ ಯಾರೇ ತೊಂದರೆ ಕೊಟ್ಟರು ಕೂಡ ನಾನು ತಮ್ಮೊಟ್ಟಿಗೆ ನಿಲ್ತೇ ನನ್ನ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನನ್ನ ಕೆಲಸ ಬಹಳ ದೊಡ್ಡದಾಗಿದೆ. ಇವತ್ತು ನೋಡಿ NTJ ಸ್ಕೂಲ್ ಡಿಮಾಲಿಷ್ ಮಾಡಾಯ್ತು, TPS ಮಾಡಬೇಕು, ಮುನ್ಸಿಪಲ್ ರಾಮದಾಸ ಕಾಂಪ್ಲೆಕ್ಸ್ ಕಟ್ಟಬೇಕು. ಇವತ್ತು ಒಂದು ಮಾತು ಕೊಡ್ತೇನೆ, ಬರೋ ವರ್ಷ ಈ ನಮ್ಮ ಅಂಬೇಡ್ಕರ್ ಸಮುದಾಯ ಭವನವನ್ನ ಉದ್ಘಾಟನೆ ಈ ಡೇಟ್ ಮಾಡೇ ಮಾಡ್ತೇನೆ.